ಇದ್ದಾಗ ಡಿ ಸಿ ಅವರು ಆರ್ಡರ್ ಕೊಟ್ಟರು. ಅಲ್ಲ, ಎಷ್ಟು ಮಾಡಬೇಕಂತಿತ್ತು? ಎರಡು ಕಡೆ ಸೇರಿ 18 ಮೀಟ್ರ್ ಮಾಡಬೇಕಂತ ಆರ್ಡರ್ ಇದೆ ಸರ್. ಈ ಕೋರ್ಟ್ ಆರ್ಡರ್ ಇದೆ. ಕೋರ್ಟ್ ಆರ್ಡರ್ ಏನು ಮಧ್ಯ ರೋಡಿಂದ 9 18 ಅಡಿ ಮಾಡಿದ್ದಾರೆ. ಎಲ್ಲ ರೋಡ್ಗೂ ಕೋರ್ಟ್ ಆರ್ಡರ್ ಹಂಗೆ ತರಬೇಕು ತಾನೆ. ಹಾಗಾದ್ರೆ ಗೀತಾ ರೋಡಲ್ಲಿ ಎಷ್ಟು ಎನ್ಕ್ರೋಚ್ಮೆಂಟ್ ಆಗಿದೆ? ಪಿಚರ್ ರೋಡಲ್ಲಿ ಎಷ್ಟು ಎನ್ಕ್ರೋಚ್ಮೆಂಟ್ ಆಗಿದೆ? ಸುಂದರಪಾಳ್ಯದಲ್ಲಿ ಆಗಿಲ್ವಾ? ಬೇತ್ಮಂಗಲದಲ್ಲಿ ಆಗಿಲ್ವಾ? ಕ್ಯಾಸಂಬಳ್ಳಿಲಿ ಆಗಿಲ್ವಾ? ಕೆಂಪಾಪುರದಲ್ಲಿ ಆಗಿಲ್ವಾ? ಹೌದಲ್ಲ? ಯಾಕೆ ಉದ್ದೇಶಪೂರ್ವಕವಾಗಿ ಬಡಮಾರ್ನಹಳ್ಳಿನಲ್ಲಿ ಅದೇನು ದೊಡ್ಡ ಪಾಪ್ಯುಲೇಷನ್ ತುಂಬಾ ಫ್ಲೋಟಿಂಗ್ ಇದೆಯಾ? ಟ್ರಾಫಿಕ್ ಹೆವಿ ಇದೆಯಾ? ಕಂಪ್ಲೇಂಟ್ ಬಂದಿದೆ. ಒಂದು ರೋಡು ಕಂಪ್ಲೇಂಟ್ ಬರಲಿ, ಸಾವಿರ ಬರ್ತದೆ. ನಾನು ಹೇಳ್ತೀನಿ ಈಗ, ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ನಾನು ಪತ್ರದಲ್ಲಿ ಈಗ ರೈಟಿಂಗಲ್ಲಿ ಕೊಡ್ತೀನಿ. 23, 24, 24, 25 SCP TSP ಎಷ್ಟು ಹಣ ನಮ್ಮ ಕ್ಷೇತ್ರಕ್ಕೆ ಬಂದಿದೆ ಸರ್ಕಾರದಿಂದ? ಯಾರ್ಯಾರಿಗೆ ಏಜೆನ್ಸಿ ಯಾರು ಕೊಟ್ಟಿದ್ದೀರಿ ಟೆಂಡ್ರು? ಆ ಕೆಲಸ ಕರೆಕ್ಟಾಗಿ ಆಗಿದೆಯಾ? ಎಲ್ಲಿ ಇಂಪ್ಲಿಮೆಂಟ್ ಆಗಿದೆ ಕೇಳ್ತೀನಿ. ಅದನ್ನ ಉತ್ತರ ಕೊಡಬೇಕಲ್ಲ? ಕೊಡಬೇಕು. ಎಲ್ಲೂ ಕೆಲಸನೇ ಆಗಲಿಲ್ಲ ಸರಿಯಾಗಿ. ಟ್ರಾನ್ಸ್ಪರೆನ್ಸಿ ಕೆಲಸ ನಡೆದಿಲ್ಲ. SCP ದುಡ್ಡು, TSP ದುಡ್ಡು, SC ST ದುಡ್ಡು, ಅದು ಇಂಪ್ಲಿಮೆಂಟೇ ಆಗಿಲ್ಲ. ಭ್ರಷ್ಟಾಚಾರ ಅದಾಗಿದೆ ಅಂತ ಹೇಳ್ತೀನಿ ನಾನು. ಈಗ ನೀವು ಅದಕ್ಕೆ ಉತ್ತರ ಕೊಡಬೇಕು. ಎಲ್ಲ ಪ್ರತಿಯೊಂದಿಗೂ ಅದಕ್ಕೆ ಯಾವುದು ಏನು ಪರ್ಸನಲ್ ಡಾಕ್ಯುಮೆಂಟ್ ಆ್ಯಕ್ಚುಲಿ ಅವತ್ತು ವಿಡಿಯೋ ಬಂದು ಒಂದು ಕಟ್ಟಡ ತೆಗೆಯೋಕ್ಕೆ ಕೊಟ್ಟಿರ್ತೀವಿ. ಅದು ಒಂದು ಬುಕ್ ಮಾಡಿದೆ, ಅದು ತುಂಬ ರಾಜಕೀಯ ಆಗುತ್ತೆ ಅಂದ್ಬಿಟ್ಟು ಎಲ್ಲನೂ ಮಾಡ್ಕೊಂಡಿದ್ದೀವಿ. ಸ್ಕೂಲ್ ಪಕ್ಕದಲ್ಲಿ ಪದ್ಯಗಳೆಲ್ಲ ಇದೆ, ಮಕ್ಕಳು ಹೋಗ್ಬೇಕಾದ್ರೆ ರೋಡಲ್ಲಿ ರೈಟಿಂಗ್ ಅಲ್ಲಿ ಬಂದು ಸ್ಪಾಟ್ ಅಲ್ಲಿ ನೋಡ್ತೀರಾ ಆತ್ಮಹತ್ಯೆ ಹಾಕೋದು ಕಂಪ್ನಿ ಮೀಟಿಂಗ್ ಏನು ಮಾಡಿದ್ರೆ ಹಂಗೆ ಮಾಡ್ಬಿಡಲ್ಲ. ಈಗ ಹೇಳ್ತಾರೆ ನಿಮಗೆ 10 ಜನ ಬಿಟ್ರೆ ಇನ್ನು ಊರಲ್ಲಿ ಎಲ್ಲರೂ ಆಲ್ ರೌಂಡ್ ಎಲ್ಲ ಕೇಳ್ಕೊಂಡ್ ಬನ್ನಿ. ನಮ್ಗೆ ಏನಾದ್ರು ಇಲ್ಲಿ ಪ್ರಾಬ್ಲಮ್ ಯಾವ್ದಾದ್ರು ಗೊತ್ತಿದೆ ಅಂತ ಒಂದು ಕಂಪ್ಲೇಂಟ್ ಬಂದ್ಬಿಡಿ, ನೀವು ಬೇಕಾದ್ರೆ ಕಿತ್ತಾಕ್ಬಿಡಿ ಬೇಕಾಗಿತ್ತು. ಓಕೆ ಒಪ್ಕೊಂತೀವಿ. ಒಂದು 10 ಮನೆ ಬಿಟ್ಟು ಇನ್ನೆಲ್ಲ ಬೇಕಾದ್ರೆ ಇಡೀ ಇರೋದು 780 ಮನೆ, 10 ಮನೆ ಬಿಟ್ಬಿಟ್ಟು ಇನ್ನೆಲ್ಲರೂ ಕೇಳ್ಕೊಂಡ್ ಬಂದಿರ್ಬೇಕಾಗಿದೆ. ಮೇಲ್ಪಟ್ಟ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 24/1/25 PDO ಬಡಮಾರ್ನಹಳ್ಳಿ ಅರ್ಜಿ ನೀಡಿ ಚರಂಡಿ ಮೇಲಿನ ಕಟ್ಟಡಗಳನ್ನು ತೆರವುಗೊಳಿಸಲು ತಿಳಿಸಿರುತ್ತಾರೆ. ಮುಂದೆ ದಿನಾಂಕ 11/2/25 ನಮ್ಮ ಕಚೇರಿಯ ಸಿಬ್ಬಂದಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಕಟ್ಟಡಗಳನ್ನು ಗುರುತು ಮಾಡಿರುತ್ತೇವೆ. ಹಾಗೂ ದಿನಾಂಕ 19/2/25 ನಮ್ಮ ಕಾರ್ಯಪಾಲ ಕೇಂದ್ರಗಳು ದೂರವಾಣಿ ಮುಖಾಂತರ ತಿಳಿಸುವುದೇನೆಂದರೆ, ಈ ವಿಷಯದ ಬಗ್ಗೆ ಸಭೆ ಮಾಡಿ ಮುಂದಿನ ಕ್ರಮದ ಬಗ್ಗೆ ತೀರ್ಮಾನಿಸಲಾಗುವುದು ಎಂದು ಹಾಗೂ ಅಲ್ಲಿಯವರೆಗೆ ಕಟ್ಟಡಗಳ ತೆರವುಗೊಳಿಸುವುದನ್ನು ಸ್ಥಗಿತಗೊಳಿಸಲು ತಿಳಿಸಿರುತ್ತಾರೆ. ಅಲ್ಲೇ ಅವರೇ ಅಲ್ಲ ಸೀರಿಯಸ್ ಏನಾಗ್ತದೆ ಸೀಲು ವಿಭಾಗದಲ್ಲಿ ಇದಕ್ಕೆ ಹೋಗ್ಬಿಟ್ಟು ಯಾವಾಗ ಎಲ್ಲ ರಸ್ತೆಗಳು ಮಾರ್ಕ್ ಹಾಕ್ಕೊಡ್ತೀರಿ ಅಂತ ನಾನು ಡೇಟ್ ಕೊಡ್ತೀನಿ. ಅವರಿಗೆ ಸಹಕಾರ ಸೇವೆ ಕೊಡುತ್ತದೆ. ವಿನಾಕಾರಣ ಉದ್ದೇಶಪೂರ್ವಕವಾಗಿ ನ್ಯಾಯಮೋಸಗಳನ್ನು ಗೋಡೆಗಳ ಮೇಲೆ ಬಣ್ಣವನ್ನು ಗೊತ್ತಿದ್ದೀವಿ. ಅದರಿಂದ ಈ ರಸ್ತೆಗೆ ಸರ್ಕಾರ ನಿರ್ಮಾಣ ಬಂದಿರುವ ನ್ಯಾಯದ ಆದೇಶ ಸರ್ಕಾರ ಆದೇಶ ಇದೆ. ಇದರ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಮತ್ತು ಕ್ರಿಯಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮ ಇಲಾಖಾ ರಸ್ತೆಗಳ ತೆರವುಗೊಳಿಸುವುದಾದರೆ ಎಷ್ಟು ದಿನದಲ್ಲಿ ತೆರವುಗೊಳಿಸುತ್ತೇವೆ ಎಂಬುದನ್ನು ತಾವು ಲಿಖಿತವಾಗಿ ಮಾನ್ಯ ಸಂಬಂಧಿಸಿದಂತೆ ಕೂಡಲೇ ಕ್ರಮ ತೆಗೆದುಕೊಂಡು ವರದಿಯನ್ನು ನನಗೆ ನೀಡಬೇಕೆಂದು ನಾನು ಈ ಮೂಲಕ ವಿಧಿಸುತ್ತೇನೆ. ಈಗ PDO ಲೆಟರ್ ಕೊಟ್ಟರು, ಅದ್ರ ಮೇಲೆ ಹೋಗಿ ಮಾರ್ಕ್ ಮಾಡಿದ್ದಾರೆ. ಈಗ ನಾವೆಲ್ಲ ಗ್ರಾಮಸ್ಥರು ಕ್ಷೇತ್ರದಲ್ಲೆಲ್ಲ ಬಂದಿದ್ದೀವಿ, ಪತ್ರ ಕೊಟ್ಟಿದ್ದೀವಿ. ನೀವು ಯಾವಾಗ ಮಾರ್ಕ್ ಹಾಕ್ತೀರಿ ಇಡೀ ಕ್ಷೇತ್ರದಂತ ನಾನು ಡೇಟ್ ಕೊಡಿ. ಸಾಹೇಬ್ರ ಹತ್ರ ಮಾತಾಡ್ತಿದ್ದಾರೆ. ನೀವು ಸಾಹೇಬ್ರ ಹತ್ರ ಮಾತಾಡಬೇಕಾದ್ರೆ ಈಗಲೇ ಮಾತಾಡಿ, ಬಂದಿದ್ದಾರೆ ಸರ್. ನಾನು ನೀವು ಹೇಳಿದ್ದು ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳಿಲ್ಲ ಅವ್ರು ಮಾರ್ಕ್ ಹಾಕಿ ಅಂತ. ಮತ್ತು ಇದು ನಾನು ಕೇಳಿ ಹೇಳಿ ನಮ್ಮ ಮುಂದೆ ಹೇಳಿ ಏನ್ ಬೇಕು ಅಂತ ಫೋನ್ ಹಾಕ್ರಿ. ಈಗಲೇ ಹಾಕ್ರಿ ಬಂದಿದ್ದಾರೆ ಸರ್. ನಾನೀಗ ಮಾಡಿದಕ್ಕೋಸ್ಕರ ಅವರೆಲ್ಲರೂ ಕೇಳಕ್ಕೆ ಬಂದಿದ್ದಾರೆ. ಬೇರೆ ರಸ್ತೆಗಳನ್ನ ಎನ್ಕ್ರೋಚ್ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ನಾನು ಯಾವ ಡೇಟ್ ಕೊಡಲಿ ಅಂತ ನೀವು ಕೇಳಿ. ಈಗಲೇ ಕೇಳಬೇಕು. ಬಡಮಾರ್ನಹಳ್ಳಿ ಮತ್ತೆ ಹೆಂಗ್ ಹೋದ್ರಿ ನೀವು? ಒಂದು ಹಳ್ಳಿ ಮೇಲೆ ನೀವು ಜನರ ಪರವಾಗಿ
ನಾನಿರೋದು ಜನಗಳ ಪರವಾಗಿ, MLA ಇರೋದು ಜನಗಳ ಪರವಾಗಿ, MP ಇರೋದು ಜನಗಳ ಪರವಾಗಿ, ಸರ್ಕಾರ ಇರೋದು ಜನಗಳ ಪರವಾಗಿ. ನಿಮಗೆ ದುಡ್ಡು ನಿಮ್ ಸಂಬಳ ನಾನು ಹೇಳ್ತೀನಿ, ನೋ 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 ತಪ್ಪೇನಾಗಲ್ಲ, ತಪ್ಪೇನಾಗಲ್ಲ, ತಪ್ಪು ಎಂತದೂ ಆಗಲ್ಲ. ತಪ್ಪಾಗತ್ತೆ ಅಂತದ್ದು ಬರ್ಕೊಡಿ ಆಯ್ತು. ರೈಟಿಂಗ್ ಅಲ್ಲಿ ಕೊಟ್ಟರೆ ತಪ್ಪಾಗತ್ತೆ, ರೈಟಿಂಗ್ ಅಲ್ಲಿ ಕೊಟ್ಟರೆ ತಪ್ಪಾಗತ್ತೆ ಅಂತ ಬರೀರಿ. ನೀನು ಹೋಗಲ್ಲ ಅಂತ ನಾನು ಅಲ್ಲಿ ಹೋಗಲ್ಲ ಅಂತ ಹೇಳಿ ತಪ್ಪಾಗತ್ತೆ ಅನ್ನೋದಾದ್ರೆ ಹೌದು ಸರ್ ಅದು ಬರ್ಕೊಟ್ರೆ ತಪ್ಪಾಗತ್ತೆ ಅಂತ ಬರೀ. ಅಲ್ಲಪ್ಪ ಡಾಕ್ಯುಮೆಂಟ್ ಅಲ್ಲ, ನಾನ್ ಕೊಟ್ರೆ ಕಸದ ಬುಟ್ಟಿಗೆ ಹಾಕ್ತೀಯಾ? ಅಲ್ಲ ಸರ್, ನಾ ಕೊಟ್ರೆ ಕಸದ ಬುಟ್ಟಿಗೆ ಹಾಕಲ್ಲ ಸರ್, ಆಕ್ಷನ್ ತಗೋತೀವಿ ಸಾಹೇಬ್ರಿಗೆ. ಆಕ್ಷನ್ ತಗೋತೀವಿ ಅಂತ ಬರ್ಕೊಡಿ. ನೀನ್ ಏನ್ ಕೊಡ್ತೀವಿ ಕೊಡೋ, ಎಂಡಾಸ್ಮೆಂಟ್ ಕೊಡಪ್ಪ ಅಷ್ಟೇ ಕೇಳೋದು ನಾನು. ಎಂಡಾಸ್ಮೆಂಟ್ ಅಲ್ಲಿ ಕೊಡು, ಯಾಕೆ ಕೊಡಕ್ ಬರಲ್ಲ ಅಂತ ಬರ್ಕೊಡು. ಎಂಡಾಸ್ಮೆಂಟ್ ಕೊಡ್ತೀವಿ, ಕೊಡು ಎಂಡಾಸ್ಮೆಂಟ್. ನಾವು ಹೋಗೋಕೆ ಹಂಗೆ ಮೆನ್ಷನ್ ಮಾಡು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಿಮ್ಗೆ ಏನು, ನಿಮ್ಮ ಹಿರಿಯ ಅಧಿಕಾರಿಗಳು ನೀವು ಅವ್ರ ಮಾತು ಕೇಳಲೇಬೇಕು. ಇದಾಗೋವರೆಗೂ ನಾವು ಬಡ ಮಕ್ಕಳಿಗೆ ಹೋಗಲು ಕಳ್ಸಲ್ಲ ನನ್ನ ಹತ್ರ ಹೇಳಿದ್ದಾರೆ, ನಿಮಗೂ ಹೇಳಿದ್ದಾರೆ. ಅದನ್ನ ಎಂಡಾಸ್ಮೆಂಟ್ ಕೊಡು ಇಂಬಾರ ಅಂತೇಳಿ ಈ ರೀತಿ ಹೇಳಿದ್ದಾರೆ. ಮೇಲಧಿಕಾರಿಗಳು ಹೇಳಿದ ಸೂಚನೆ ಮೇರೆಗೆ ಮೌಖಿಕವಾಗೋ ದೂರವಾಣಿ ಮೂಲಕವೋ ನನಗೆ ಹೇಳಿದ್ದಾರೆ, ಅದನ್ನೇ ಮೆನ್ಷನ್ ಮಾಡಿಕೊಡು. ಎಷ್ಟು ಆದೇಶಗಳಿಲ್ಲ, ಮೌಖಿಕ ಆದೇಶಗಳಿಲ್ವಾ, ದೂರವಾಣಿ ಆದೇಶಗಳಿಲ್ವಾ, ಫ್ಯಾಕ್ಸ್ ಆದೇಶಗಳಿಲ್ವಾ, ಬರವಣಿಗೆ ಆದೇಶಗಳಿಲ್ವಾ, ಏನು ನನಗೆ ಕಲಿಸ್ತೀರ ಹೋಗಲ್ಲ ಅಂತ ಏನು ಹಿಂಗೆ ಹೇಳಿದ್ದಾರೆ. ಎಲ್ಲ ರೋಡ್ಗಳು ಕ್ರಮ ತಗೊಳ್ಳೋವರೆಗೂ ಮೀಟಿಂಗ್ ಮಾಡಿ ಪ್ರೊಸೀಡಿಂಗ್ ಆಗೋವರೆಗೂ ಕೂಡ ಬಡಮಕ್ಕಳ ರಸ್ತೆಗೆ ನಾವು ಅಲ್ಲಿ ಏನು ಕ್ರಮ ತಗೊಳ್ಳೋದಂತ ಬರ್ಕೊಟ್ರು ಆಯ್ತಪ್ಪ, ಅದೇ ಎಂಡಾಸ್ಮೆಂಟು.